ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಜಗತ್ತು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಮತ್ತೆ ಒಂದು ಹೊಸ ರೆಸಿಪಿಯೊಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಬೆಳಗಾವ್ ಕುಂದ. ಬೆಳಗಾವಲ್ಲಿ ಈ ಒಂದು ಬೆಳಗಾವ್ ಕುಂದ ಅಥವಾ ಪೇಡ ಫೇಮಸ್ ಇರೋದ್ರಿಂದ ಇದನ್ನು ನಾವು ಬೆಳಗಾವ್ ಕುಂದ ಅಂತ ಕರಿತಾ ಇದ್ದೇವೆ. ಈ ಒಂದು ಬೆಳಗಾವ್ ಕುಂದನ ನಾವು ಬೆಳಗಾವಿಗೆ ಹೋಗಿ ತಿನ್ನಬೇಕಂತೇನಿಲ್ಲ. ಮನೇಲಿ ಈ ಥರ ನೀವು ಟ್ರೈ ಮಾಡಿದರೆ ಮನೇಲೇ ನಾವು ಬೆಳಗಾವ್ ಕುಂದನೇ ತಿನ್ಬೋದು. ಹಾಗಾದರೆ ಈ ಒಂದು ಬೆಳಗಾವ್ ಕುಂದನ ನೀವು ಮಾಡಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗಾದರೆ ಈ ಒಂದು ಬೆಳಗಾವ್ ಕುಂದ ಮಾಡಲಿಕ್ಕೆ ಏನೇನು ಬೇಕು ಮತ್ತು ಮಾಡುವ ವಿಧಾನ ಹೇಗಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ತಗೊಂಡಿದ್ದೀನಿ 1 ಕಪ್ಪಷ್ಟು ಹಾಲಿನ ಪೌಡರ್, ಅರ್ಧ ಕಪ್ಪಷ್ಟು ಬೆಲ್ಲ, ಸ್ವಲ್ಪ ತುಪ್ಪ, ಏಲಕ್ಕಿ ಪೌಡರ್ ಮತ್ತು ಸ್ವಲ್ಪ ಮೊಸರು. ನಾನಿಲ್ಲಿ 1 ಕಪ್ಪಷ್ಟು ಹಾಲಿನ ಪೌಡರ್ ಅಳತೆಗೆ ಅದೇ ಕಪ್ಪಿಂದ 3 ಕಪ್ಪಷ್ಟು ನೀರನ್ನು ಹಾಕ್ಕೊತಾ ಇದ್ದೇನೆ. ಈ ನೀರನ್ನು ನಾವು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ನೀವು ಬೇಡಪ್ಪ ಅಂದರೆ ಮೊದಲೇ ನೀರಲ್ಲಿ ಈ ಒಂದು ಮಿಲ್ಕ್ ಪೌಡರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಆಮೇಲಾದರೂ ಕುದಿಸ್ಬೋದು. ಈ ಥರ ಬಿಸಿನೀರಲ್ಲಿ ಕುದಿಸೋದ್ರಿಂದ ಗಂಟಾಗೋದಿಲ್ಲ. ಹಾಗಾಗಿ ನಾನು 3 ಕಪ್ಪಷ್ಟು ನೀರನ್ನು ಹಾಕಿಬಿಟ್ಟು 1 ಕಪ್ಪಷ್ಟು ಹಾಲಿನ ಪೌಡರ್ಗೆ ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ಬರ್ತಾಯಿದ್ದೇನೆ. ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದ್ದ ಮೇಲೆ ನಾವು ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೋಬೇಕು. ನೀವು ಬೇಕಂತಂದರೆ ಸಕ್ಕರೆಯನ್ನು ಹಾಕೋಬೋದು, ಬಟ್ ಬೆಲ್ಲ ಹಾಕಿದರೆ ಇದು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ನಾನಿಲ್ಲಿ ಆರ್ಗಾನಿಕ್ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಹಾಲು ಚೆನ್ನಾಗಿ ಬಂತು, ಯಾವುದೇ ಗಂಟಿಲ್ಲ. ಗಂಟಿದ್ರೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಾವು ಗಂಟಿಲ್ಲದೆ ಒಂದು 10 ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಈ ಥರ ಬರಬೇಕು. ನೀವು ಹಾಲು ಪೌಡರ್ ಬೇಡ ಅಂತಂದರೆ ಮಿಲ್ಕ್ ಆದರೂ ಯೂಸ್ ಮಾಡಿಬಿಟ್ಟು ಮಾಡಬಹುದು. ನೋಡಿ ಹಾಲು ಚೆನ್ನಾಗಿ ಕುದ್ದಾಯಿತು. ಇವಾಗ ನಾನು ತಗೊಂಡಿರ್ತಕ್ಕಂತಹ ಬೆಲ್ಲನ ನಾನು ಸೇರಿಸ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಹಾಲಲ್ಲಿ ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಬರ್ತಾಯಿದ್ದೇನೆ. ಇದು ಚೆನ್ನಾಗಿ ಕುದ್ದಾದ್ಮೇಲೆ ನಾನು ತಗೊಂಡಿರ್ತಕ್ಕಂತಹ ಮೊಸರನ್ನು ಸೇರಿಸ್ಕೊತಾ ಇದ್ದೇನೆ. ಮೊಸರು ಯಾಕಪ್ಪ ಅಂದರೆ ಹಾಲು ಒಡಿಬೇಕು, ಹಾಗಾಗಿ ಮೊಸರನ್ನು ಯೂಸ್ ಮಾಡ್ತಾ ಇದ್ದೇನೆ. ನೀವು ಬೇಕಾದರೆ ವಿನೆಗರ್ ಅಥವಾ ಲೆಮನ್ ಆದರೂ ಯೂಸ್ ಮಾಡ್ಬೋದು. ನೋಡಿ ಹಾಲು ಒಡೆದಾಯಿತು. ಹಾಲು ಒಡೆದ್ಬಿಟ್ಟು ನೀರು ಒಂದು ಸೈಡು ಮತ್ತು ಒಡೆದಿರ್ತಕ್ಕಂಥ ಹಾಲು ಒಂದು ಸೈಡು ಬರ್ತಾಯಿದೆ. ಇದನ್ನ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ ಮೇಲೆ ಇದು ತಳ ಹಿಡಿಬಾರ್ದು ಅಂತ ಹೇಳಿಬಿಟ್ಟು ನಾನು ತುಪ್ಪ ತಗೊಂಡಿದ್ದೆ. ತುಪ್ಪನೂ ಕೂಡ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಈ ಒಂದು ಬೆಳಗಾವ್ ಕುಂದನ ಮನೇಲಿ ಸಣ್ಣ ಸಣ್ಣ ಫಂಕ್ಷನ್ಗಳಿಗೆಲ್ಲ ಮಾಡ್ಬೋದು. ಬರ್ತ್ಡೇ ಪಾರ್ಟಿ ಆಗಿರ್ಬೋದು, ಕಿಟ್ಟಿ ಪಾರ್ಟಿ ಆಗಿರ್ಬೋದು, ಮನೇಲಿ ಬೇರೆ ಬೇರೆ ಪಾರ್ಟಿಗೂ ಕೂಡ ನಾವು ಈಸಿಯಾಗಿ ಮಾಡ್ಬೋದು. ಆದ್ದರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಖಂಡಿತವಾಗಿ ನೀವು ಕೂಡ ಈ ಒಂದು ಬೆಳಗಾವ್ ಕುಂದವನ್ನು ಮಾಡಿದ ಮೇಲೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೋಡಿ ಇವಾಗ ಹಾಲು ಒಡೆದಾಯಿತು, ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಇದಕ್ಕೆ ತಗೊಂಡಿರ್ತಕ್ಕಂತಹ ಏಲಕ್ಕಿ ಪೌಡರನ್ನು ಕೂಡ ಹಾಕಿಬಿಟ್ಟು ಒಂದು 20 ನಿಮಿಷ ಇದನ್ನ ನಾನು ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗೋವರೆಗೂ ಕುದಿಸ್ಕೊಂಡು ಬರ್ತಾಯಿದ್ದೀನಿ. ಈ ಒಂದು ಬೆಳಗಾವ್ ಕುಂದನ ನಾವು 15 ಡೇಸಿಂದ 1 ತಿಂಗಳವರೆಗೂ ನಾವು ಸ್ಟೋರ್ ಮಾಡಿರ್ಬೋದು. ನೋಡಿ ಹಾಲು ಚೆನ್ನಾಗಿ ಒಡೆದ್ಬಿಟ್ಟು ಬೆಲ್ಲದಲ್ಲಿ ಮಿಕ್ಸ್ ಆಗಿ ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತಾಯಿದೆ. ಹೀಗೇ ನಾವು ಇದನ್ನ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಆಗಾಗ ನಾವು ಇದನ್ನ ಸ್ಪೂನಿಂದ ತಿರುಗಿಸ್ಕೊಂಡು ಬರಬೇಕು. ನೋಡಿ ಮುಂಚೆಗೆ ಕಂಪೇರ್ ಮಾಡಿದರೆ ಇವಾಗ ಆಲ್ಮೋಸ್ಟ್ ಹಾಲು ಕುದೀತಾ ಇದೆ, ಸ್ವಲ್ಪ ಗಟ್ಟಿ ಗಟ್ಟಿ ಬರ್ತಾ ಇದೆ. ನೋಡ್ತಾ ಇದ್ದೀರಾ, ಈ ರೀತಿ ಬರಬೇಕು. ಇನ್ನೂ ಒಂದು 10 ನಿಮಿಷ ನಾನು ಇದನ್ನ ಕುದಿಸ್ಕೊಂಡು ಬರ್ತಾ ಇದ್ದೇನೆ. ಈ ರೀತಿ ಕುಂದ ಮಾಡಿದರೆ ಮನೇಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಸ್ನೇಹಿತರೆ, ನಾವು ಅಪ್ಲೋಡ್ ಮಾಡಿರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ನೀವು ನೋಡಿದ್ದೀರಿ. ನೋಡಿದ್ದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ನೋಡಿ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ ಬಟನನ್ನು ಪ್ರೆಸ್ ಮಾಡಿ. ನೋಡಿ ಇವಾಗ ಬೆಳಗಾವ್ ಕುಂದ ರೆಡಿ ಆಯಿತು. ನಾನಿವಾಗ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೇನೆ. ನೋಡಿ ಇದು ಆರಿದ ಮೇಲೆ ಇನ್ನೂ ಗಟ್ಟಿಯಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಇವಾಗಲೇ ತಿನ್ನಬೇಕಂತ ಅನ್ನಿಸ್ತಾ ಇದೆ. ಖಂಡಿತ ನೀವು ಮನೇಲಿ ಟ್ರೈ ಮಾಡಿ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.